ಅಜ್ಜಪುರಿಗೆ ಯಾವ್ದೋ ಹೊಸ ಹುಡುಗಿಯರು ಬಂದ್ರು ರೋಜ್ ಕೊಟ್ಟು ಒಳಗ್ ಕರ್ಕೋತೀವಿ ನಾವು. ಅಯ್ಯೋ ನೀ ನಮ್ ಹೊಸ ಹುಡುಗಿ ಎಲ್ಲ ಅದು ಹೊಸ ಆಂಟಿ ಏಯ್ ಆಂಟಿಗೆ ಹೋಯ್ದು ಹುಡುಗಿ ಅಂತೇಳು ಮಾರಾಯಣಿ ಚೇಸ್ಮಾ ಬಿಟ್ಟು ಮನೆಗ್ ಹೋಗ್ದೆ ಅಂತ ಅನ್ಕೊಂಡೆ. ಏ ಅದನ್ನ ಹೇಳ್ತಾ ಇರೋದು ಒಬ್ಬ ಅಂಕಲೇ ಬಿಡು ಬಾ. ಹೆಣ್ಮಕ್ಳು ಮಾತ್ರ ಸೌಂಡ್ ಮಾಡ್ತಾರ ಅಕ್ಕಾರ. ಕುಕ್ಕರ್ ಕೂಗಂಗ್ ಕೂಗ್ತಿರಲ್ರಿ. ಯಾಕ ಸೇಮ್ ಭಿಕ್ಷುಕಿನೇ ಅಣ್ಣ. ನಮ್ಗೂ ಬರ್ತದ ನಮ್ಗೂ ಬರ್ತದ. ಏ ಎಲ್ಲಿ ಕೂಗ್ಸು ನೋಡದ. ಹೆಣ್ಮಕ್ಳೆಲ್ಲ ನನ್ನ ಮರ್ಯಾದೆ ಉಳಿಸ್ರಿ. ಎಲ್ಲ ಹೆಣ್ಮಕ್ಳು ಬೋರ ಬರತ್ ಮತ್ತಾಕೆ ಬಲ ಬರತ್ ಮತ್ತಕ್ಕೆ. ಬಿಡ್ರಿ ಬಿಡ್ರಿ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಪಾಪ ಮನ್ಯಾಗ ಹೊಯ್ಕೊಳಕ್ ಬಿಡಲ್ಲ. ನಾವು ಇಲ್ಲಿ ಬಂದು ಹೊಯ್ಕೊಳಕತ್ತಾರ. ಮಾಡ್ಲಿ ಪಾಡ್ಲಿಪ್ಪ. ಕೂಗ್ರಿ ಕೂಗ್ರಿ. ಇವತ್ತು ಮುಂಜಾನೆ 5 ಗಂಟೆ ಮಟ್ಟ ಟೈಮ್ ಐತ್ರಿ. ಕೂಗ್ರಿ. ಇವತ್ತು ಮುಂಜಾನೆ ಮಟ್ಟ ನಮಗ್ ಸ್ವಾತಂತ್ರ್ಯ ಸಿಕ್ಕೈತಿ. ಅಲ್ಲೋಡ್ ನಿಮ್ಮನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ನಾವ್ ಈ ಕಡೆ ಎಂಜಾಯ್ ಮಾಡ್ತಾ ಇದೀವಿ. ಎಂಜಾಯ್. ನಾವು ಅಷ್ಟೇ ನಿಮ್ಮ ಸೈಡ್ ಹಾಕಿ ಎಂಜಾಯ್ ಮಾಡತ್ತೀವಿ. ಎಂಜಾಯ್ ಏನ್ ಮಾತಾಡ್ತೀರಾ? ಅಲ್ಲಿ ಕೂತ್ಕೊಂಡು ಬೇರೆಯವ್ರ ಮನೆ ವಿಷಯ ಮಾತಾಡ್ತಿರ್ತೀರ. ಏನಿಲ್ಲ ಪಾಪ, ಸೀರಿಯಲ್ ಸಿನಿಮಾ ಎಲ್ಲ ಬಿಟ್ಬಿಟ್ಟು ಬಂದು ಕೂತವ್ರಲ್ಲ ಪಾಪ. ಹೌದ್ ಹೌದ್ ನಮ್ದು ಗ್ರೇಟ್ ಐತಿ. ಚಪ್ಪಾಳೆ ಬಡ್ರಿ ಚಪ್ಪಾಳೆ ಬಡ್ರಿ ಚಪ್ಪಾಳೆ ಬಡ್ರಿ. ಜೋರ್ ಜೋರ್ ಲೋಯಪ್ಪ ನಿಮ್ಮ ಸಾಧನೆ. ನಾವ್ ಅಂತ ಮಕ್ಳು ಅಲ್ವೇ ಅಲ್ಲ. ಬಾರೆಲ್ಲ ಬಿಟ್ಬಿಟ್ಟು ಬರಲ್ಲ. ಬಾರಲ್ಲಿ ಒಂದೊಂದು ಬಿಟ್ಕೊಂಡೇ ಬಂದು ಕೂತಿದೀವಿ ನಾವಿಲ್ಲಿ. ಮೋಸ ಮಾಡ್ಕೊಳ್ಳಲ್ಲ ನಾವು. ನಿನ್ನ ಮುಂದ ಒಂದ್ ಹುಡುಗ ಬಂದು ರೋಸ್ ಕೊಟ್ರ ನಿನ್ ಸೊಕ್ಕ ಮಾತ್ರ ಕಮ್ಮಿ ಆಗ್ಲಿಲ್ಲ ನೋಡು. ಯಾಕೆ ಸೊಕ್ಕು ಕಮ್ಮಿ ಆಗ್ಬೇಕು? ಇಷ್ಟ ಪಡ್ತಾವನ್ ಪಾಪ. ಹಣ್ಣು ತಂದಿರ ಅಂತವ್ರಲ್ಲ. ಏನ್ ಹಂಗಂತ ಕೊಟ್ಟಿದ್ದ ಇವ್ರಿಬ್ರ ಅಣ್ಣ ತಮ್ಮ. ನಿನಗಲ್ಲ ಅಣ್ಣ, ಇವ್ರು ಹಣ್ಣು ತಂದಿರ. ಓಕೆ, ಯಾವ್ದೇ ಕಾರಣಕ್ಕೂ ಇಲ್ಲ ಅಣ್ಣ. ನಾನು ಮದುವೆ ಆಗಿದ್ದೀನಿ. ಮದುವೆ ಆಗಿ 1 ವರ್ಷದ ಮೇಲೆ 3 ತಿಂಗಳಾಯ್ತು. ಅಂದ್ರೆ ಅವಳಿಗಲ್ಲ, ನನಗೆ. ನಾವ್ ಹಂಗ ಶ್ರಮಜೀವಿ. ನಾವು ಒಂದ್ರಾಗ ಡಿಪೆಂಡ್ ಆಗಂಗಿಲ್ಲ. ಎಲ್ಲ ಕಡೆ ಕೆಲಸ ಮಾಡ್ತೀವಿ. ಹೌದೌದು, ಇವ್ರು ಒಂದ್ರಲ್ಲಿ ಡಿಪೆಂಡ್ ಆಗಲ್ಲ. ಇವ್ರಿಗೆ ಎರಡೇ ಇಬ್ಬಿಬ್ರು ಇದು ಕಾರ್ಯಕ್ರಮ ಬೇಕೇ ಬೇಕು. ನಿಜಾನ ಕೈಯಲ್ಲಿ ರೋಜ್ ನೋಡಿ ಮದುವೆ ಆಗಿರೋರೆಲ್ಲ ಕೈ ಎತ್ತಿ ಅಂತಂದೆ ಅಣ್ಣ. ನಾನು ಮದುವೆ ಆಗಿದ್ದೀನಿ ಅಣ್ಣ. ಮದುವೆ ಆಗಿ 1 ವರ್ಷ 3 ತಿಂಗಳಾಯ್ತು. ಮದುವೆಗೆ ಮುಂಚೆ ನಮ್ಮ ಹುಡುಗರ ತರನೇ ನಾನು ಡೈಲಾಗ್ ಹೊಡ್ಕ ಓಡಾಡ್ತಾ ಇದ್ದೆ. ತಂದೆ ತಲೆ ಹೊಡಿತಾನೆ, ತಾಯಿ ಬೆಣ್ಣು ಹೊಡಿತಾಳೆ, ಮೇಷ್ಟ್ರು ಕೈ ಹೊಡಿತಾಳೆ, ಬಹುತ್ತು ರಥಕ್ಕೆ ಹೊಡೆಯೋದು ಅಂತ. ಮದುವೆ ಆದ್ಮೇಲೆ ಡೈಲಾಗ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ತಂದೆ ತಲೆ ಹೊಡಿತಾನೆ, ತಾಯಿ ಬೆಣ್ಣು ಹೊಡಿತಾಳೆ, ಹೆಂಡತಿ ಮೂಲೆಗೆ ಸೇರ್ಸ್ಕೊಂಡು ಪಾರ್ಕೆ ಕೆರ್ಕೆರದಲ್ಲೇ ಹೊಡೆಯೋದಕ್ಕೂ ಕಿರ್ಚಿಯಲ್ಲು. ನಮ್ಮೂರು ಚಾಮರಾಜನಗರ ಅಲ್ಲಿ ನಡೀತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಜಲ್ಲಿಕಟ್ಟು. ನಮ್ಮೂರಲ್ಲಿ ಚಾಮರಾಜನಗರ ಚಿಕ್ಕ ವಯಸ್ಸಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಮದುವೆ ಆಗಿ 1 ವರ್ಷಕ್ಕೆ ಬರೀ ಲೈಟ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು, ಕೊನೆಗೆ ನಮ್ ಚಟ ಕಟ್ಟು. ಚಟ ಕಟ್ಟು ಅಂದ್ರೆ ನಿನ್ಗೇನು ಗೊತ್ತು ನಮ್ಮ ನೋವು? ಮದುವೆ ಅಂದ್ರೆ ಸಾವು ಅನ್ಕ ಓಡಾಡ್ತಾರೆ ಏಕೈಕ ವ್ಯಕ್ತಿ ನಾನು. ಏನಾರು ಹೇಳಿದ್ರ ಇವ್ರು ಹೆಣ್ಮಕ್ಳ ಬಗ್ಗೆ? ಇದೇ ನಮ್ಮ ಮನೆ ದೊಡ್ಡ ಸಾವು. ಅಷ್ಟು ಮಂದಿ ಕುಂತಾರ್ರಿ ಇವ್ರು ಮಾಡ್ತಾರ ಹೆಂಗೆ? ಯಪ್ಪ ಎಷ್ಟ್ ಲಕ ಲಕ ಅಂತ ಹೊಳಿಯಾಕಂತಾರ್ರಿ. ಹಲೋ, ಇಡೀ ಕಾರ್ಯಕ್ರಮ ಮಾಡ್ತಾ ಇರೋನೆ ನಮ್ ಗಂಡ್ ಮಗು. ಅವ್ರು ಮಾಡ್ತಾರ, ನಾವು ಹೆಣ್ಮಕ್ಳು ಬಂದ್ ನೋಡ್ತೀವಿ ಅಂತ. ಅದೇ ನೋಡ್ಕೊಂಡೆ ಹೋಗ್ಬೇಕು ನೀವು. ಇನ್ನೇನ್ ಮೇಲೆ ನಿಮ್ಗೆ ಏನ್ ಹೇಳು? ಆದ್ರೂ ನೀವು ಈ ಗಣಮಕ್ಳು ಹೆಣ್ಮಕ್ಳ ಹುಚ್ಚಿ ಹಂದಿನ ಈ ಸಾವಂತೆಲ್ಲ ಕರಿ ಕೂಡ್ದ. ಏನನ್ಬೇಕು? ಹೆಣ್ಣಂದ್ರೆ ದೇವರು, ಹೆಣ್ಣು ಎಂದರೆ ದೇವತೆ, ಹೆಣ್ಣು ಎಂದರೆ ಅದೃಷ್ಟ. ಮುಂಜಾನೆದ್ದು ಆಕಿ ಮಾರಿ ನೋಡ್ ಹೊರಗ್ ಬರ್ರಿ, ನಿಮ್ ಅದೃಷ್ಟ ಹೆಂಗ್ ಕುಲಾಯಿಸ್ತತ್ ನೋಡ್ರಿ. ಮೊನ್ನೆ ಇವಳು ಮುಖ ನೋಡ್ಕೊಂಡು ಮೂರ್ಛನೆ ಹೋಗ್ಬಿಟ್ಟೆ. ಯಾಕ? ವಿತೌಟ್ ಮೇಕಪ್. ಏಯ್ ಹಂಗಲ್ಲ, ವಿತೌಟ್ ಮೇಕಪ್ ಬಗ್ಗೆ ಎಲ್ಲ ಮಾತಾಡಬಾರ್ದು. ಒಂದು ಇಂಪಾರ್ಟೆಂಟ್ ದಿನ ಮರ್ತ್ ಬಂದಿಲ್ಲ, ನೀ ಇಷ್ಟ ಮಾತಾಡತ್ತೀಯಪ್ಪ. ಇವತ್ತು ಒಳ್ಳೆ ದಿನ, 1000 ಜನ ಸೇರಿದ್ದಾರೆ. ಅದ್ಭುತವಾದಂತ ಕಾರ್ಯಕ್ರಮ. ಹೆಂಗ್ ಬಂದ್ ಕೂತಿದಾರೆ ಇದಲ್ಲೋ ಮರಯ್ಯ. ಮತ್ತೆ ಅಕ್ಕ ಹೆಂಗ್ ಹೇಳಿ, ಈ ಗಂಡಸರು ಇದೊಂದ್ ದಿನಾನು ಮರೀತಾರಲ್ಲ. ಅದ ಈ ನೋಡ್ರಿ ಒಂದು ಕ್ಲೂ ಕೊಡ್ತೀನಿ. ಗಂಡ ಹೆಂಡತಿ ಅಂದ್ರೆ ಗಂಡು ಹೆಣ್ಣು ಹೊಸದಾಗ ಮದುವೆ ಆಗಿದ್ರು ಬಂದು ವಿಶ್ ಮಾಡ್ತಾರ. ಹ್ಯಾಪಿ ಬರ್ಡೇ. ಅದು ಒಬ್ರಿಗ ವಿಶ್ ಮಾಡೋದು, ಇಬ್ರಿಗೂ ಬಂದು ತಪ್ಕೊಂಡು ಗಿಫ್ಟ್ ಎಲ್ಲ ಕೊಡ್ತಾರ. ನೆನಪಾಯ್ತು ಕುಂದ್ರಲ್ಲ ನೀನು. ಏನೋ ಬೂಬಣಿ ನೆನಪೈತವ್ವ. ಆ ದಿನ ಯಾವನ್ ಮರಿತಾನೆ? ನೆನಪೈತೆ. ಇವತ್ತು ನಂದು ವೆಲ್ಡಿಂಗ್ ಡೇ. ಯಪ್ಪ ಅದು ವೆಡ್ಡಿಂಗ್. ಸಾರಿ, ವೆಡ್ಡಿಂಗ್. ಯಪ್ಪ ಅಣ್ಣ, ವೆಡ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಅಣ್ಣ. ವೆಲ್ಡಿಂಗ್ ಅಂದ್ರೆ ಏನು? ಫಸ್ಟ್ ಬೆಂಕಿ ಹತ್ಕೊತದೆ, ಆಮೇಲೆ ಕಬ್ಬಣ ಅಂಟ್ಕೊತದೆ. ವೆಡ್ಡಿಂಗ್ ಅಂದ್ರೆ ಏನು? ಫಸ್ಟ್ ಅಂಟ್ಕೊಬಿಡ್ತದೆ, ಆಮೇಲೆ ಬೆಂಕಿ ಹತ್ಕೊಬಿಡುತ್ತೆ. ಬೆಂಕಿ ಅಂದ್ರ ಬೆಂಕಿ ಕಟ್ಟಿ ಗೀರ್ ಅಂಟಿಸ್ತಾರಲ್ಲ ಅಕ್ಕ, ಅದಲ್ಲ. ಬೆಂಕಿ ಅಂದ್ರ ಫೈರ್,
ಭಯ ಬ್ರ್ಯಾಂಡ್ ನಾವು. ಹೌದು, ಹೆಣ್ಣು ನೋಡಕ್ ಹೋದಾಗ ಶಿರಾ ತಿಂದ್ಬಿಟ್ಟು ಇವ್ರನ್ನ ಪುಷ್ಪ ಅಂದ್ಬಿಟ್ಟೆ ಮದುವೆ ಆಯ್ತೀವಿ. ಮದುವೆ ಯಾರಂತ ನಮ್ಮನೆ ಸುಡೋದಲ್ದೆ ಪಕ್ಕದ ಮನೆ ಎಲ್ಲ ಸುಡ್ತಾವ್ರಿ ಇವ್ರವ್ರೆ. ಹಾ ಏನಂದ್ರಿ? ಪಕ್ಕದ ಮನೆ ಯಪ್ಪ ಯಪ್ಪ ಬಿದ್ಗಿದೋಗ್ಬಿಟ್ಟಿಯ. ಯವ್ವ ಈ ಹೆಣ್ಮಕ್ಳಿಗ ನಮ್ಮನೆ ವಿಷಯಕ್ಕಿಂತ ಬಾಜು ಮನೆ ವಿಷಯ ಅಂದ್ರೆ ಬಾಳ ಇಂಟ್ರೆಸ್ಟಿಂಗ್. ಹೌದೌದು, ಅದಕ್ಕೆ ಬಿಗ್ ಬಾಸ್ ರೇಟಿಂಗ್ ಅಲ್ಲಿರೋದು, ಬೇರೆಯವ್ರ ಮನೆ ವಿಷಯ. ಹಾ ಬಾಜು ಮನ್ಯಾಗ ಹಾ ನಿನ್ ಫ್ರೆಂಡ್ ಹೌದು ಬಾಳ ಜಗಳ ಆಡಕತ್ತಾರ ಗಂಡ ಹೆಂಡತಿ. ಹಾ ನೀವು ಒಮ್ಮೆ ಹೋಗಿ ಬರ್ರಲ್ಲ. ನಾನ್ ಅವ್ರ ಮನೆಗೆ ಹೋಗಲ್ಲ. ಪಾಪ ಬಾಳ ಜಗಳ ಆಡಕತ್ತಾರ. ನಾನ್ ಅವ್ರ ಮನೆಗೆ ಹೋಗಲ್ಲ ಕಡೆ. ಅವ್ನ್ ನಿನ್ ಫ್ರೆಂಡ್ ಅದನ್ನ ಪಾಪ ಜಗಳ ಮಾಡತ್ತಾರ, ನೀ ಹೋಗ. ಅವ್ನ್ ಸಾಯಿಲಿ, ನಾ ಹೋಗಲ್ಲ ಅವ್ರ ಮನೆಗೆ. ಅಲ್ಲ ನಾ ಹೋಗಿದ್ದೆ ಸರ್. ನನ್ನ ಹೆಂಡ್ತಿ ನನ್ನ ವಿಷಯ, ನಾ ಹೆಂಗಾರ ಜಗಳ ಆಡ್ಕತೀನಿ ಹೋಗು ಅಂತಂದ. ಅವಳೇ ನನ್ನ ಹೆಂಡ್ತಿನ ಅಲ್ಲ, ಅವಳೇ ನನ್ನ ಹೆಂಡ್ತಿನ ಅಂದೆ. ಈ ಬಾಜು ಮನ್ಯಾಗಿನ ಹೇಳ್ತೀನಿ ನನ್ನ ಹೇಳ್ತೀನಿ ಪದೇ ಹೇಳ್ಬೇಡ ನೀನು. ಸಾಕಾತಗೊಳೆ ಎಷ್ಟು ಸೊಕ್ಕೋ ಮರ್ರಯ್ಯ ನಿನಗ. ನಿಂದೊಂದ್ ತ್ರಾಸ ಆದ್ರ ನಮ್ಮ ಒಂದೊಂದ್ ತ್ರಾಸ ಆಗೈತಿ. ಏನ್ ನಿಮ್ಮ ಅವ್ನಿಗೆ ಏನ್ ಡಾಕ್ಟರ್ ಹೋಗ್ಬಿಡ್ತಾರೆ ಅಂದ್ರ? ಬಿಡ್ತು. ನಮ್ಮವ್ವ ದಿನ ಫೋನ್ ಹಚ್ಚಿ ಅಂತ ಆಡ್ತಾಳ. ಯಾಕ ಏನಾಯ್ತು ನಿಮ್ಮ ಅವ್ನಿಗೆ? ನಮ್ಮಮ್ಮ ಅಂತ ಆಡ್ತಾಳ. ಯಾಕ ಏನಾಯ್ತು ನಿಮ್ಮ ಅವ್ನಿಗೆ? ನಮ್ಮವ್ವಂಗ ಅಯ್ಯೋ ನಿಮ್ಮ ಅವ್ವನ್ಗೆ ಏನಾಯ್ತು? ನೀ ಬಯೋ ಅತ್ಯ ಕೇಳತ್ತಿ. ಕೇಳಕತ್ತಿಲ್ಲ. ನಿಮ್ಮ ಅವ್ವನ್ಗೆ ಏನಾಯ್ತು? ನಿಮ್ಮ ಅಮ್ಮನಿಗೆ ಏನಾಯ್ತು? ನಮ್ಮವ್ವಂಗ ನಿಮ್ಮ ಅವನಿಗೆ ಅಯ್ಯೋ ನಾಚಿಕೆ ಬರಕತ್ತೈತಿ. ಏನಂತೆ? ನಮ್ಮವ್ವಂಗ ಮಗು ಬೇಕಂತ. 60 ವರ್ಷ ಆಗೈತಿ, ಈಗ ಮಗು ಬೇಕಂದ್ರೆ ಹೋಗ್ ನಿಮ್ಮ ಅಪ್ಪನ್ ಕೇಳಿ ನನ್ ಕೇಳಿದ್ರೆ. ವಿಚಾರ ತಲೆ ತುಂಬ್ಕೊಂಡ್ ಯಪ್ಪ. ನಮ್ಮವ್ವ ಹಂಗಲ್ಲ, ನಾ ಅವ್ವ ಆಗಿ ಅವಳ ಅಜ್ಜಿ ಆಗ್ಬೇಕನ್ನ. ಕರೆಕ್ಟ್ ಆಗಿ ಹೇಳು, ಜನ ಎಲ್ಲ ಬೂಟ್ ತಗೊಂಡ್ ಹಾಕ್ಬಿಡ್ರಲ್ಲ. ಗ್ರೌಂಡ್ ಗಿಳಿದ ಇಟ್ಕಲ್ಲ, 6 ಹೊಡೆಯಕ್ ವಿರಾಟ್ ಕೊಹ್ಲಿ ಬ್ರೋ. ನನಗೂ ಜೀವನ ಅಡ್ಜಸ್ಟ್ ಆಗ್ಬೇಕಪ್ಪ. ಅಡ್ಜಸ್ಟ್ ಆಗ್ಬೇಕಂತ ಕಾಯ್ತಾರ, ನನಗೂ ವಯಸ್ಸಾಗ್ಬಿಟ್ರಿ. ಯಾಕೆ ಮಕ್ಳು ಅಂತ ಇಲ್ಲಿ ಕೂತಿರೋವೆಲ್ಲ ಯಾರ ಮಕ್ಳು? ನಮ್ಮವೇ. ಹಂಗಲ್ಲ, ರಾಜ್ಪುರಕ್ಕೆ ಬಂದೆ ಇಲ್ಲ. ಹಂಗಲ್ಲ ಈ ಊರ್ ನೋಡೇ ಇಲ್ಲ. ಹಂಗಲ್ಲ ಯಪ್ಪ ನನಗೆ ಏನು ಗೊತ್ತಿರಲಿಲ್ಲ. ತಲೆ ಮೇಲೆ ಹಾಕ್ಬಿಟ್ಟು ನೀನ್ ಅಣ್ಣ. ಹಂಗಲ್ಲ ಇರಪ್ಪ, ಹೊಡಗಿಡ್ದೆ ಅಕ್ಕ. ನಾ ಹಂಗೆ ಹೇಳಿತಲ್ಲ ಕಣಕ, ತನ್ನ ಹೊಟ್ಟೆಲ್ಲಿ ಹುಟ್ಟೋ ಮಗುನ ನನ್ನ ಮಗು ಅನ್ಕೊಳ್ಳೋಳು ತಾಯಿ ಅಲ್ಲ ಕಣಕ. ಎಲ್ರ ಮಕ್ಕಳು ನನ್ನ ಮಕ್ಕಳು ಅನ್ಕೋತಾಳಲ್ಲ, ಅವಳು ನಿಜವಾದ ತಾಯಿ ಅಂತ ಹೇಳ್ದೆ. ಅರ್ಥ ಆಗ್ಲಿಲ್ಲ, ಹೊಡೆದ್ಗಿಡ್ದಿಲ್ಲ ಯಪ್ಪ. ಅರ್ಥ ಆಯ್ತಾ? ಹಂಗಂದಿ ಸರಿ. ಏನು ನೋಡಿ, ಇಷ್ಟು ಮಂದಿ ಮುಂದ ಇವತ್ತು ಜಾತ್ರೆ ಐತಿ ಗ್ರಾಮ ದೇವತದ. ನಿನಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಪ್ಪ. ದೇವ್ರ ನೆನೆಸ್ಕೊಂಡ ಅದ ಸತ್ಯ ಹೇಳ್ಬೇಕ. ನಿಮ್ಮ ಔರಾಣೆಗೂ ಸತ್ಯ ಹೇಳ್ತೀನಿ, ಹೇಳು. ನಿನಗ ನಾ ಅಂದ್ರೆ ಪಂಚ ಪ್ರಾಣ. ಅಸಹ್ಯ ನೀನು. ನಿನಗಿಷ್ಟಿಲ್ಲ? ಇಲ್ಲ, ಬ್ಯಾಡ ನಿನ್ಗೆ. ಬೇಡ. ಸರಿ, ಮುಂದಿನ ಜನ್ಮದಾಗ ಈಕಿ ನನ್ನ ಹೆಂಡತಿ ಆಗದ ಬ್ಯಾಡ ಅಂತ ದೇವ್ರ. ಈ ಜನ್ಮದಲ್ಲೇ ಬೇಡ ತಾಯಿ. ಈ ಜನ್ಮದಾಗ ಬ್ಯಾಡ? ಬೇಡ. ಸರಿ, ಹಂಗಾರ ಗ್ರಾಮ ದೇವತೆಗೆ ಸ್ವಲ್ಪ ಬೇಡ್ಕೊಪ್ಪ ನೀನು. ಹರೀಶನೇ ನಮ್ ಗ್ರಾಮ ದೇವತೆ, ಬೇಡ್ಕತಿ.